ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಬ್ಬ ನಟ ಕಲಾವಿದ ಅಂಥೇಳಿ ನಾನು ಗುರುತಿಸಲಿಕ್ಕೆ ಇಚ್ಛೆಪಡಲ್ಲ. ಅವ್ರನ್ನ ಸಾಂಸ್ಕೃತಿಕ ಪ್ರತೀಕ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಅವರಿಗೆ ಬಹಳಷ್ಟು ಬಿರುದುಗಳನ್ನು ಕೊಟ್ಟಿದ್ದೇವೆ. ಆ ಎಲ್ಲ ಬಿರುದುಗಳಿಗಿಂತ ಬಹಳ ಪ್ರೀತಿಯಿಂದ ಅದು ದಾದಾ ಫಾಲ್ಕೆ ಪ್ರಶಸ್ತಿ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಕರ್ನಾಟಕ ರತ್ನ ಇರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಕರ್ನಾಟಕದಲ್ಲಿ ಅವ್ರನ್ನ ಸಂಭೋಗಿಸ್ತಕ್ಕಂಥದ್ದು ಏನಂತಂದರೆ ಅಣ್ಣವರು ಅಂತ. ಅಣ್ಣವರು ನಾವು ಬಿರುದಿದೆಯಲ್ಲ, ಅದು ನನ್ನ ದೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಮಿಗಿಲಾದದ್ದು. ಅಂದರೆ ಅದು ಯಾವಾಗಲೂ ಶಾಶ್ವತವಾಗಿ ಇರ್ತಕ್ಕಂಥ ಬಿರುದು ಅಂತಂದರೆ ಅಣ್ಣವರು. ನಾವೆಲ್ಲ ಅವ್ರನ್ನ ಕರೆಯೋದೇ ಅಣ್ಣವರು ಅಂತ ಹೇಳಿ. ಅಂದರೆ ಬರೀ ನಾವು ಅವ್ರನ್ನ ನಟನೆಯಿಂದ ಗುರ್ಸೋಕ್ಕಾಗಲ್ಲ, ಅಥವಾ ಅವರ ಗಾಯನದಿಂದ ಗುರ್ಸ್ಲಿಕ್ಕಾಗಲ್ಲ. ಅವರು ಈ ನಾಡು ನುಡಿಗೆ ಕೊಟ್ಟಂಥ ಕೊಡುಗೆಯನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಸಂಭ್ರಮಿಸ್ತಾ ಇದೆ ಅಂತಂದರೆ ಅದಕ್ಕೆ ಅವರು ಮೂಲವಾದ ಕಾರಣ ಅಂತೇಳಿ ನಾನು ಹೇಳ್ತೀನಿ. ನಿಮ್ಮ ಆಯೋಜಕರು ಮಾತನಾಡ್ಲಿಕ್ಕೆ ಭಾಳಷ್ಟು ಸಾಕಷ್ಟಿದೆ ಅಂತ ನಾನು ಭಾಳಷ್ಟು ತಯಾರು ಮಾಡಿದ್ದೀನಿ, ಬಟ್ ಅಷ್ಟು ಹೇಳೋಕ್ಕಾಗಲ್ಲ. ಆದರೆ ಬಹಳ ಮುಖ್ಯವಾಗಿ ಹೇಳ್ತೀನಿ, ಅವ್ರು ಬಂದು ಮಾರನೇ ದಿವಸಲೇ ನಾನು ಒಂದು ಪೇಪರ್ ರೆಡಿ ಮಾಡ್ದಂಗೆ ಮಾಡಿದ್ದೀನಿ. ಬಟ್ ಅಷ್ಟು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸಮಯದ ಅಭಾವ ಇದೆ, ಮತ್ತು ನಾನು ಕೋರ್ಟ್ಗೆ ಹೋಗಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಏನಂತಂದರೆ, ಅವ್ರನ್ನ ನಾವು ಯಾತಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಗೌರವ, ಅದೇ ರೀತಿ ಅವರು ನಾಡು ನುಡಿಗೆ ಸಲ್ಲಿಸಿದಂತಹ ಒಂದು ಸೇವೆ. ಆದ್ದರಿಂದ ನಾವು ಅವರ ವ್ಯಕ್ತಿತ್ವ ಏನಿದೆಯೋ ಆ ವ್ಯಕ್ತಿತ್ವವನ್ನು ಗುರುತಿಸುವುದರ ಮೂಲಕ ಇವತ್ತು ನಾವು ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಇವರು ಬರೀ ಕಲಾವಿದರಲ್ಲ, ನಾವು ಬರೀ ಅಭಿನಯದಿಂದ ಅವರನ್ನು ಸ್ಮರಿಸ್ಕೊಳ್ಳಲ್ಲ, ಅಥವಾ ಅವರ ಹಾಡನ್ನು ಮಾತ್ರ ಸ್ಮರಿಸ್ಕೊಳ್ಳಲ್ಲ. ಆದರೆ ಅವರು ಎಲ್ಲವನ್ನು ಮೀರಿ ಕನ್ನಡ ನಾಡಿನ ಬದುಕಿನ ಭಾಗವಾಗಿ, ಸಂಸ್ಕೃತಿಯ ಪ್ರತೀಕವಾಗಿ, ಕನ್ನಡಿಗರ ಆತ್ಮಗೌರವದ ರೂಪವಾಗಿ ಉಳಿದುಕೊಂಡವರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅವರು ಸ್ಮರಿಸ್ತಕ್ಕಂಥ ಭಾಗ್ಯ ಸಿಗೋದೇ ಭಾಳ ಕಷ್ಟ ನಮಗೆ. ಅಂದರೆ ಕನ್ನಡ ಸಾಂಸ್ಕೃತಿಕ ಚೇತನ ಅವರು ಕೇವಲ ನಟರಲ್ಲ, ಕನ್ನಡಿಗರ ಬದುಕಿನ ಮೌಲ್ಯಗಳ ಪ್ರತಿನಿಧಿ. ಅವರು ಕೇವಲ ಗಾಯಕರಲ್ಲ, ಕನ್ನಡದ ಭಾವಲೋಕವನ್ನು ತಮ್ಮ ಕಂಠದ ಮೂಲಕ ಜನಮನಕ್ಕೆ ತಲುಪಿಸಿದ ಅಪರೂಪದ ಕಲಾವಿದ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವೆಲ್ಲ ನೋಡಿದಿರಿ, ಅವ್ರ ಮೂವಿಗಳೆಲ್ಲ ಬಹಳಷ್ಟು ನೀವು ನೋಡಿದಿರಿ. ಆ ಮೂವಿಗಳಲ್ಲಿ ಏನಿರ್ತದಂದರೆ ಒಂದು ಕಾರ್ಯಕ್ರಮ ಸರ್. ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ, ಈ ಒಂದು ಅರ್ಥಪೂರ್ಣವಾದ ವೇದಿಕೆಯಲ್ಲಿ ಇವತ್ತು ಬಂದು ಎಲ್ಲ ಗಣ್ಯರ ಜೊತೆ ಕೂತ್ಕೊಂಡು ಈ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟ ವಕೀಲರ ಸಾಹಿತ್ಯ ಕೂಟಕ್ಕೆ ಅಧ್ಯಕ್ಷರಾದ ಮಂಜುನಾಥ್ ಸರ್ ಮತ್ತು ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಇರುವಂತ ಎಲ್ರಿಗೂ ಸಾಹಿತ್ಯ, ಸಂಗೀತ, ಇದ್ರ ಮೇಲಿರೋ ಉತ್ಸಾಹ, ಪ್ರೀತಿ ನೋಡಿ ತುಂಬಾ ಸಂತೋಷ ಆಯ್ತು. ಎಲ್ಲರ ಹಾಡುಗಳನ್ನ ಕೇಳಿ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ. ಮತ್ತೆ ಇಷ್ಟು ವರ್ಷ ಆದ್ರೂನು ನಮ್ಮ ಕುಟುಂಬದ ಮೇಲೆ ಎಲ್ರು ಇಟ್ಟಿರೋ ಪ್ರೀತಿ ನೋಡಿ ಬಹಳ ಸಂತೋಷ ಆಗುತ್ತೆ ಸರ್. ಇದು ಈ ಭಾಗ್ಯ ಕೊಟ್ಟಿದ್ದಕ್ಕೆ ಆ ದೇವರಿಗೆ, ನಮ್ಮ ತಾತ ಅಜ್ಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ ನಾನು ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ನಂಗೆ ಅಂದ್ರಿಗೆ ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಖುಷಿಗೆ ಮಾತುಗಳು ಬರ್ತಾ ಇಲ್ಲ. ಸಾಧಾರಣ ಎಲ್ಲರೂ ಹೇಳ್ತಾರೆ ನನಗೆ ತುಂಬಾ ಮಾತಾಡ್ತೀನಿ ಅಂತ. ಇವತ್ತೊಂಥರ ಏನೋ ಇಲ್ಲಿ ವಕೀಲರ ಮುಂದೆ, ಈ ಒಂದು ನ್ಯಾಯಾಂಗದ ಮುಂದೆ ನನ್ಗೊಂಥರ ನಾವೇ ಕಟ್ಟಂಗಾಗಿದೆ. ಅದು ಅವರ ಪ್ರೀತಿ, ಅದು ಪ್ರೀತಿನೇ ಅದಕ್ಕೆಲ್ಲ ಕಾರಣ ಸರ್. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಕೀಲರು ಸದಾ ಕೋರ್ಟ್ ಕಲಾಪಗಳು, ಈ ಇದರಲ್ಲೇ ಒಂದು ಬಿಸಿಯಾಗಿದೆ. ಈ ರೀತಿಯಾದ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಯಾವ ರೀತಿ ತಮ್ಮ ಕುಟುಂಬದ್ದಾಗ್ಲಿ ಯಾವ ರೀತಿ ಒಂದು ಒಡನಾಟಗಳು
ಹೌದು ಸರ್. ಸರ್ ಏನಂದ್ರೆ ನೋಡಿ, ಸಂಗೀತ ಅನ್ನೋದು ಒಂಥರ ಯೂನಿವರ್ಸಲ್. ಅದು ಆ, ಯಾರೇ ಆಗ್ಲಿ, ಎಂತ ಕೆಲ್ಸ ಮಾಡೋರೇ ಆಗ್ಲಿ, ಆ ದಿನದ ಕೊನೆಯಲ್ಲಿ ಒಂದಷ್ಟು ಸಂಗೀತ ಕೇಳಿದ್ರೆ ಮನ್ಸಿಗೆ ಖುಷಿ ಆಗುತ್ತೆ. ಆ ಪ್ರವೃತ್ತಿನ, ಆ ಒಂದು ಎಲ್ರು ಬೆಳೆಸ್ಕೊಂಡಿದ್ದಾರೆ ಸರ್. ಅದು ವಕೀಲರಾಗಿರ್ಬೋದು, ಪೊಲೀಸ್ ವೃತ್ತಿಯಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಇಲ್ಲ ಯಾವುದೇ ಒಂದು ವೃತ್ತಿಯಲ್ಲಿರೋರಾಗಿರ್ಬೋದು. ಆ ಸಾಧಾರಣ ನಾನು ಅಂದ್ರೆ ನನ್ಗೆ ಆ ಏನು ನನ್ಗುನು ಲಾ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಸರ್. ಕಾರಣಾಂತರಗಳಿಂದ ಆಗ್ಲಿಲ್ಲ. ನಾನು ಬಂದಾಗ್ಲೇ ನಮ್ಮ ಮಂಜುನಾಥ್ ಸರ್ಗೆ ಹೇಳ್ದೆ, ಇದು ಒಂದು ಕೋರ್ಟ್ ಆವರಣದಲ್ಲಿ ಇದು ಮೊದಲನೇ ಸಾರಿ ನನಗೆ. ಅದು ಈ ಒಂದು ಸಂಗೀತದ ಕಾರ್ಯಕ್ರಮ ಮೂಲಕ ನಾನು ಬಂದಿದ್ದು ನನಗೆ ಬಹಳ ಖುಷಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆ ಅನ್ನೋ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆಯನ್ನ ನಾವು ಯಾಕೆ ಮಾಡ್ತಾ ಇದೀವಿ ಅನ್ನೋ ವಿಚಾರ ಈಗಾಗಲೇ ನಮ್ಮೆಲ್ಲ ಮುಖ್ಯ ಅತಿಥಿಗಳು ವಿಚಾರ ನೀಡಿದ್ದಾರೆ. ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸರ್, ಈ ಪ್ರಪಂಚಕ್ಕೆ ಬಂದಿದೆಯೇ ಹಿಂದೆ ಏನಾದ್ರು ಒಂದು ಗುರುತು ಬಿಡುವಂತ. ಯಾಕಂದ್ರೆ ಎಲ್ಲರೂ ಹುಟ್ಟಿದೀವಿ ಸರ್, ರಾಜ್ಯದಲ್ಲಿ ಎಲ್ಲರೂ ಹುಡ್ತಾರೆ. ಆದ್ರೆ ರಾಜ್ಕುಮಾರ್ ಅಣ್ಣವರಂತವ್ರು ವಿಶೇಷವಾಗಿ ಹುಡ್ತಾರೆ. ಸೊ ಅವರು ಅಷ್ಟು ಎತ್ತರಕ್ಕೆ ಬೆಳೆದು ಸಹ ಅವರು ಸರಳತೆಗೆ ಪ್ರತೀಕವಾಗಿದ್ರು. ಸೊ ನಾಡು ನುಡಿ ವಿಚಾರ ಬಂದಾಗ ಅವರು ಮುನ್ನುಗ್ಗಿ ಅವರು ಮುಂಚೂಣಿಯಲ್ಲಿದ್ದವರು ನಮ್ಮ ರಾಜ್ಯಕ್ಕೆ. ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಹಳ್ಳಿಗಾಡಿಗೆ ಹೋಗ್ಬೇಕು ಅಂತ ಅನೇಕ ಜನ ಯುವಕರು ಅದು ಪ್ರೇರೇಪಣೆ. ಸೊ ಇಂತಹ ಅನೇಕ ಸಿನಿಮಾಗಳು, ಸಮಾಜಮುಖಿ ಸಿನಿಮಾಗಳನ್ನ ನಮ್ಮ ಅಣ್ಣವರು ನಮ್ಮ ರಾಜ್ಯಕ್ಕೆ ಕೊಡುಗೆ. ಮಾನಸದಲ್ಲಿ ಅವರ ಭಕ್ತಿ ಗೀತೆ ಇರ್ಬೋದು, ಅವರ ಭಾವಗೀತೆ ಇರ್ಬೋದು, ಅವರು ಅನೇಕ ಅವರು ಈಗಾಗಲೇ ನಮ್ಮ ನ್ಯಾಯಮೂರ್ತಿ ಹೇಳ್ದಂಗೆ ಅವರು ಬರೀ ಸಿನಿಮಾ ನಟರಾಗಿರ್ಲಿಲ್ಲ, ಸೊ ಒಳ್ಳೆ ಕುಟುಂಬದ ಗಾಯಕರಾಗಿದ್ರು. ಸೊ ಆ ನಿಟ್ಟಿನಲ್ಲಿ ವರ್ಷ ಪೂರ್ತಿ ಸಹ ನಾವು ರಾಜ್ಕುಮಾರ್ ಅವ್ರನ್ನ ನೆನ್ಸ್ಕೋಬೇಕಾದ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಾಲಕ್ಕೆ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಸರ್. ಮಂಜುನಾಥ್ ಬಿ ಗೌಡ, ಬೆಂಗಳೂರು ವಕೀಲ ಸಾಹಿತ್ಯ ಕೂಡದ ಅಧ್ಯಕ್ಷ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಾನು ಏನಾದ್ರೂ ಇವತ್ತು ಈ ಒಂದು ಸ್ಥಾನದಲ್ಲಿ ಒಂದು ಹೆಸರು ಗಳಿಸ್ಲಿಕ್ಕೋ ಅಥವಾ ನನ್ನ ಪ್ರೀತಿಯ ವಕೀಲರೆಲ್ಲರೂ ನನಗೆ ಮತ ಹಾಕಿ ಬೆಂಗಳೂರು ವಕೀಲ ಸಾಹಿತ್ಯ ಕೂಟದಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಅದು ನನ್ನ ಹಾಡಿನ ಮೂಲಕ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಆಶೀರ್ವಾದದ ಮೂಲಕ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೇನೆ. ಇವತ್ತು ಏನ್ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ನಾವು ಆಯೋಜನೆ ಮಾಡಿದೀವಿ ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆಯನ್ನ, ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೇಕು. ಜಾಗದ ಒಂದ್ ಸ್ವಲ್ಪ ಕೊರತೆ ಇರೋದ್ರಿಂದ ಮೇಲ್ ಯೂನಿಟ್ ಚಿಕ್ಕದಿದೆ, ಹಾಗಾಗಿ ಈ ಹಾಲ್ ತುಂಬಿದ್ದನ್ನು ನೀವು ನೋಡಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲರೂ ಹೇಳ್ತಾರೆ ವ್ಯಕ್ತಿ ಅಲ್ಲ ಶಕ್ತಿ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ನಾಡಿನ ಭಾಷೆ, ಜಲ, ನೆಲ, ಯಾವುದೇ ಒಂದು ರಂಗ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷೇತ್ರ ಕೊಟ್ಟಿರುವಂತ ಕೊಡುಗೆ ಅದನ್ನ ನಾವು ಅವಿಸ್ಮರಣೀಯ, ಅದ್ಭುತ. ಯಾಕೆಂದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದಿದ್ರೆ ನಮಗ್ ಗೊತ್ತಿರೋ ಹಾಗೆ ತಪ್ಪು ಭಾವಿಸ್ಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿಯಲ್ಲಿ ಏನು ಅವರು ದೈಹಿಕವಾಗಿ ಇಲ್ಲದೆ ಇರುವಂತ ದಿನದಿಂದ ಕಾವೇರಿಯ ನೀರನ್ನ ನಿಲ್ಲಿಸ್ಲಿಕ್ಕೆ ಆಗೇ ಇಲ್ವೇನೋ ಅರಿವನ್ನ. ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ರೆ ಕಾವೇರಿಯ ಇಶ್ಯೂ ಇವತ್ತಿಗೂ ಇರ್ತಾ ಇರ್ಲಿಲ್ಲ. ಕನ್ನಡ ನಾಡಿಗೆ ಮತ್ತು ಮಂಡ್ಯ ಜನತೆಗೆ ಅದ್ಭುತವಾದಂತಹ ಕಾವೇರಿಯ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಸದುಪಯೋಗವನ್ನ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಖಾಂತರ ಆಗ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗೆ ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಮತ್ತೆ ಏನು ಸರಳ ಸಜ್ಜಾನಿಕೆ ಸಾಕಾರ ಮೂರ್ತಿ ಅಂತ ನಾವು ರಾಜ್ಕುಮಾರ್ ಅವ್ರನ್ನ ಕರಿತೀವಿ. ಈ ಒಂದು ಸಮಾಜಕ್ಕೆ ಅವರಿಂದ ಒಂದು ಸಂದೇಶ ಏನಂದ್ರೆ ಡಾಕ್ಟರ್ ರಾಜ್ಕುಮಾರೇ ಸಂದೇಶ. ಅವ್ರ ಕೈ ಎತ್ತಿದ್ರೆ ನಟನೆ, ಒಂದು ಕಾಲಿ ಕಡೆ ಇಟ್ರೆ ಅದು ನೃತ್ಯ ಇರ್ಬೋದು, ಅವರ ಧ್ವನಿ ಬಾಯಿ ಬಿಟ್ರೆ ಧ್ವನಿ ಅದು ಕೋಗಿಲೆ. ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನು ಅಂದ್ರೆ ಕರ್ನಾಟಕ, ಕನ್ನಡ, ಭಾರತದಾದ್ಯಂತ ಒಂದು ಅವ್ರಿಗೆ ಸಿಕ್ಕಂತ ಪ್ರತಿಭೆಗೆ ಪುರಸ್ಕಾರಗಳು ಅದೆಷ್ಟು ಇನ್ನೂ ಕಡಿಮೆ ಅಂತ ನನ್ನ ಭಾವನೆ. ಅವರ ನಟನೆಗೆ ಮತ್ತು ಅವರ ಸರಳ ಸಜ್ಜನಿಕೆಗೆ ಭಾರತ ರತ್ನ ಕೊಟ್ಟರು ಕೂಡ ಚಿಕ್ಕದೆ. ಕಾರಣ ಅಮೆರಿಕ ಒಂದು ಸಂಸ್ಥಾನ ಕೆಂಟಕಿ ಕರ್ನಲ್ ಕೊಡುತ್ತೆ ಅಂದ್ರೆ ಇಡೀ ದೇಶಾದ್ಯಂತ ಯಾರು ಒಳ್ಳೆ ನಟನೆಗೆ ಹೆಸರುವಾಸಿ ಅಂತ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಸಿಕ್ಕಂತ ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ 40 ವರ್ಷ 50 ವರ್ಷ ಆದರೂ ಕೆಂಟಕಿ ಕರ್ನಲ್ ಯಾರಿಗೂ ಕೊಡಕ್ಕಾಗಿಲ್ಲ. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲ ವಿಜೇತ ಅವರಾಗಿದ್ರು. ಅವ್ರಿಗೆ ಮೊದಲು ಬಂದ್ರು NT ರಾಮರಾವ್ ಕೊಡಿ ಅಂತೇಳಿ ಉದಾರತೆಯನ್ನ ಮೆರೆದಂತ ಸಾಕಾರ ಮೂರ್ತಿ ನಮ್ಮ ಅಣ್ಣವ್ರ ಬಗ್ಗೆ ತುಂಬಾ ಮಾತಾಡ್ಬೇಕು ಅಂದ್ರೆ ಸಾಕಾಗಲ್ಲ ನನಗೆ. ಯಾಕೆಂದ್ರೆ ನಾನು ಹುಟ್ಟು ಅಭಿಮಾನಿ. ನಾನು ಹೇಳದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಾ ಕುಟುಂಬದ ಸದಸ್ಯರು ಈ ಒಂದು ಏನು ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಅಪ್ಪು ಬಾಸ್ ಇರ್ಬೋದು, ಈ ಒಂದು ಕರ್ನಾಟಕಕ್ಕೆ ಕೊಡ್ತಾ ಇರ್ತಕ್ಕಂತ ಕೊಡುಗೆ ಅವಿಸ್ಮರಣೀಯ ಮತ್ತು ಅದ್ಭುತ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಬೇಕು ಅಂತ ಆಸೆ ಪಟ್ಟಾಗ ನಮ್ಮ ಅಧ್ಯಕ್ಷ ಅಂತೂ ನಿಜವಾಗ್ಲು ಸೂಪರ್ ಆಗಿ ಮಾಡೋಣ ಹರೀಶ್. ರಾಜ್ಕುಮಾರ್ ಮೇಲೆ ಯಾರಿಗಿಲ್ಲ ಪ್ರೀತಿ. ನಾನು ಆಗ್ಲೇ ಹೇಳ್ದಂಗೆ
ಯಾರು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರನ್ನ ಪ್ರೀತಿಸಲ್ಲ ಅವನು ನಿಜವಾದ ಕನ್ನಡಿಗನಲ್ಲ. ನಾನು ಹೇಳೋದು ಪ್ರತಿ ಬೇರೆ ನಟರನ್ನ ನಾವು ಪ್ರೀತಿಸ್ಬೇಕು, ಆರಾಧಿಸ್ಬೇಕು. ಆದ್ರೆ ರಾಜ್ಕುಮಾರ್ ಅವರು ಒಂದು ದೈವ ಸಂಭೂತ, ಕನ್ನಡ ಭುವನೇಶ್ವರ ವರಪುತ್ರ. ಮೊನ್ನೆ ಯಾರೋ ಒಬ್ಬ ಮಹಿಳಾ ಸ್ವಾಮೀಜಿ ಅವರು ಹೇಳಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮೀಜಿ ಅವರ ಒಂದು ಅಂಶ ಅಂತ ಹೇಳಿ. ಹಾಗಾಗಿ ಈ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಅವತರಣಿಕೆಯಲ್ಲಿ ಬಂದ ಮೂವಿ ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಏನು ಅದಕ್ಕೊಂದು ಪ್ರಖ್ಯಾತಿಯನ್ನ ತಂದ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರ ಒಂದು ಮೂವಿ ಕೂಡ ತುಂಬಾ ಸಾಕಾರ ಆಯ್ತು ಅಂತ ಹೇಳಿ ಆಕೆ ಹೇಳಿದ್ದಾರೆ. ಹಾಗಾಗಿ ಯಾವ್ದೋ ಈಗ ನಮ್ಮ ಸಾಹೇಬ್ರು ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಂತೆ ಬಿಡಿ ಬಿಡಿಯಾಗಿ ಹೇಳಿದ್ರು, ರಾಜ್ಕುಮಾರ್ ಅಂದ್ರೆ ಏನು, ಈ ನಾಡಿಗೆ ಅವ್ರು ಕೊಟ್ಟಂತ ಕೊಡುಗೆ ಏನು, ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ಮನುಷ್ಯನ ಜೀವನಕ್ಕೆ ಸಂದೇಶ ಇರ್ಬೋದು, ದಂಪತಿಗಳು ಹೇಗೆ ಬದುಕಬೇಕು, ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು, ಹೀಗೆ ಅದ್ಭುತವಾಗಿ ನಡೆಸ್ಕೊಟ್ಟಂತ ನಮ್ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ನಾನಂತೂ ತುಂಬಾ ಹೆಮ್ಮೆ, ನಾನು ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಅವರ ಅಭಿಮಾನಿಯಾಗಿ ಉಳ್ಕೊಂತೀನಿ. ನಾನು ಎಲ್ಲಾ ಕುಟುಂಬವು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿಮಾನಿಗಳಾಗಿ ನಮ್ಮ ಒಂದು ಪ್ರೀತಿ, ನಮ್ಮ ಜೀವನಕ್ಕೆ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಆ ದೇವರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿಯಾಗಿ ಅದನ್ನ ಹೇಗೆ ನೆನೆಸ್ಕೊಂತೀರಿ? ನಾನು ನನ್ನ LLB ಮಾಡ್ಬೇಕಾದ್ರೆ ರಾಜೀವ್ ಗಾಂಧಿ ಕಾಲೇಜಲ್ಲಿ ಒಂದು ಮೂಡ್ ಕೋರ್ಟ್ ಅಂತ ನಡೆಯುತ್ತೆ. ಅದರಲ್ಲಿ ಒಂದು ಡೌರಿ ಡೆತ್ ಬಗ್ಗೆ ನಾನು ನೆನೆಸ್ಕೊಂಡಂತೆ ಧ್ರುವ ತಾರೆ ಚಲಿಸುವ ಮಾಡಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ಹೇಗೆ ಅಣ್ಣವರು ವಾದ ಮಾಡ್ತಾರೆ ಅನ್ನೋದನ್ನ ಮೈಂಡ್ ತಗೋದು. ನಾನು ಅವತ್ತಿನ ದಿನ ಆ ಪ್ರಕರಣದಲ್ಲಿ ಒಬ್ಬ ಪುರುಷನ ಪರವಾಗಿ, ಅಂದ್ರೆ ಅಲ್ಲೇ ಸಾಮಾನ್ಯ ಮಹಿಳೆ ಡೌರಿ ಡೆತ್ ಅಲ್ಲಿ ಇದ್ ಮಾಡ್ತಾರೆ, ಡೌರಿ ಡೆತ್ ಅಲ್ಲಿ ಮಹಿಳೆಯರ ಪರವಾಗಿ ಮಾಡಿದ್ರೆ ಮಹಿಳೆಯರ ಪರವಾಗಿ ಮಾತಾಡ್ತಾರೆ. ಆದ್ರೆ ನಾನು ಪುರುಷನ ಪರವಾಗಿ ಮಾತಾಡಿ ಆ ಪ್ರಕರಣದಲ್ಲಿ ನಾನು ಸಹಿ ಹಂಚ್ಕೊಂಡಾಗ ನನ್ನ ಗುರುಗಳಾದಂತಹ ಮಂಜುಳಾ ಮೇಡಮ್ ಅವರು, ಬಳ್ಳಾರಿ ಸರ್ ಅವರು ನನ್ನ ಶಭಾಷ್ ಅಂತಿದ್ರು. ಹಾಗಾಗಿ ರಾಜ್ಕುಮಾರ್ ಅವರು ಎಲ್ಲಾ ರಂಗದಲ್ಲೇ ಎಲ್ರಿಗೂ ಸ್ಫೂರ್ತಿ ಅಂತ ಹೇಳಿ ಈ ಒಂದು ನಾವು ಕಾರ್ಯಕ್ರಮವನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನಾಗಿ ಮುನ್ನಡೆಸ್ತೀವಿ. ನಿಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಾವು ಆಭಾರಿಯಾಗಿರ್ತೀವಿ ನಮ್ಮ ಬೆಂಗಳೂರು ವಕೀಲ ಸಾಹಿತ್ಯ